ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೂಡಸಂದ್ರ ಗ್ರಾಮದಲ್ಲಿ ಕೆಆರ್ ಬಡಾವಣೆ ಹಾಗೂ ಜಿಆರ್ ಓಮ್ಸ್ ಅನುಗ್ರಹ ಬಡಾವಣೆಯಲ್ಲಿ ಹಾಗೂ ರಾಜುನಗರ ಬಡಾವಣೆ ಶಾಸಕರ ವಿಶೇಷ ಅನುದಾನದಲ್ಲಿ ಸುಮಾರು 1 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಇಂದು ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರಿಗೆ ಕೆಆರ್ ಬಡಾವಣೆ ಹಾಗೂ ಜಿಆರ್ ಹೋಮ್ಸ್ ಮತ್ತು ಅನುಗ್ರಹ ಬಡಾವಣೆ ಹಾಗೂ ರಾಜುನಗರ ಬಡಾವಣೆಯ ನಿವಾಸಿಗಳು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಹಾಗೂ ಶಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಚೂಡಸಂದ್ರ ವೈ ಮಧುಸೂದನ್ ರವರು ಹಾಗೂ ಯುವ ಮುಖಂಡರಾದ ದರ್ಶನ್ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬೊಮ್ಮಸಂದ್ರ ಲಿಂಗಣ್ಣ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಅಶೋಕ್ ರೆಡ್ಡಿ, ವಜ್ರಪ್ಪ, ಬಾಲಕೃಷ್ಣ ರೆಡ್ಡಿ, ಗಟ್ಟಹಳ್ಳಿ ರಾಮಕೃಷ್ಣ, ರಾಯಸಂದ್ರ ಶಂಕರಪ್ಪ, ಚೂಡಸಂದ್ರ ರಘುನಾಥ್, ಪೊಲೀಸ್ ರಾಮಸ್ವಾಮಿ, ಶ್ರೀಮತಿ ಪಾರಿಜಾತ ದೊರೆಸ್ವಾಮಿ, ರಾಯಸಂದ್ರ ಆರ್ಸಿ ಗೋವಿಂದರಾಜು, ರಾಯಸಂದ್ರ ವೆಂಕಟೇಶ್, ವಿನೋದ್ ಉಪೇಂದ್ರ, ಬಾಬು, ಚಿಕ್ಕನಾಗಮಂಗಲ ಸರ್ಪೇಶ್, ಗಜೇಂದ್ರ, ದೇವರಾಜ್, ಬಾಲರಾಜ್, ಸದಾ, ಹಿಂಬಾ, ಆನಂದ್, ಮಾಸ್ಟರ್, ಆಂಜಿನಪ್ಪ, ವೆಂಕಟೇಶ್, ಸುರೇಂದ್ರ, ಶಂಕರ್, ಮಹೇಶ್, ರಾಕೇಶ್, ವಿವಿಧ ಬಡಾವಣೆ ನಿವಾಸಿಗಳು ಭಾಗವಹಿಸಿದರು. ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಗುದ್ಲಿ ಪೂಜೆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು.
ಸುಮಾರು ರಸ್ತೆಗಳಿಗೆ ಇವತ್ತು ಡಾಂಬರೀಕರಣ ಆಗಿದೆ. ಇನ್ನೂ ಕೂಡ ತುಂಬ ಆಗಿರ್ತಕ್ಕಂಥ ಈ ಭಾಗದಲ್ಲಿ ಆಗಿರ್ತಕ್ಕಂಥ KR ನಗರ ರಸ್ತೆ, GR1 ರಸ್ತೆ, 4 ಮತ್ತು 5ನೇ ಕ್ರಾಸು, ಅನುಗ್ರಹ ರೆಸಿಡೆನ್ಸಿ ರಸ್ತೆ, ಅಮೃತ್ ನಗರ ರಸ್ತೆ, ಚೂಡಸಂದ್ರ ಕೆಡೆ ರಸ್ತೆ, KR ನಗರ ಗಣಪತಿ ದೇವಸ್ಥಾನ ರಸ್ತೆ, KR ನಗರ ಲಿಟಲ್ ಆರ್ಟ್ ರಸ್ತೆ, ಇನ್ನೂ ಆಗಬೇಕಾಗಿರ್ತಕ್ಕಂಥದ್ದು ಕೂಡ ತುಂಬ ಜನ ಅವರವರ ಭಾಗದಲ್ಲಿ ರಸ್ತೆಗಳು ಯಾವುದು ಆಗಬೇಕು ಅಂತೇಳಿ ನನಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಒಂದೇ ಸಾರಿ ಎಲ್ಲನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇರೋ ಸತ್ಯನ ಹೇಳಬೇಕಾಗ್ತದೆ. ಹಂತ ಹಂತವಾಗಿ ನಾವು ಈ ಶಾಸಕರಾಗೋದಕ್ಕೆ ಮುಂಚೆ ಈ ಬಡಾವಣೆಗೆ ನಾನು ಭೇಟಿ ಕೊಟ್ಟಿದ್ದೀನಿ, ಎಲ್ಲ ಬಡಾವಣೆಗಳು ಕೂಡ ಬಂದಿದ್ದೀನಿ. ಆದರೆ ಒಂದೇ ಒಂದು ರಸ್ತೆನೂ ಕೂಡ ಕಾಂಕ್ರೀಟ್ ರಸ್ತೆ ಆಗಿರಲಿಲ್ಲ. ಎಲ್ಲ ರಸ್ತೆ ಮಣ್ಣು ಮತ್ತು ಜಲ್ಲಿ ರಸ್ತೆ ಆಗಿತ್ತು. ಆದರೆ ಇವಾಗ ಹೆಚ್ಚು ಕಡಿಮೆ ಸುಮಾರು ರಸ್ತೆಗಳು ಇವತ್ತು ಕಾಂಕ್ರೀಟೀಕರಣ ಆಗಿದೆ. ಇನ್ನೂ ಕೂಡ ಬೇಕಾದಷ್ಟು ಆಗಬೇಕಾಗಿದೆ. ನಾನು ಕೂಡ ಹಂತ ಹಂತವಾಗಿ ಆಗಿರೋ ಕಡೆ ಬಿಟ್ಟು ಮತ್ತು ಆಗದಿರೋ ಕಡೆಗೆ ಹಂತ ಹಂತವಾಗಿ ಹಾಕಿಸಿ ಸಂಪೂರ್ಣವಾಗಿ ಎಲ್ಲನೂ ಕೂಡ ಕಾಂಕ್ರೀಟೀಕರಣ ಮತ್ತು ಡಾಂಬರೀಕರಣ, ಡ್ರೈನೇಜು ಎಲ್ಲನೂ ಮಾಡಬೇಕು ಅನ್ನುವಂಥದ್ದು ಇದೆ. ಆದರೆ ನಿಮಗೆ ಗೊತ್ತಿದೆ, ನಮ್ಮ ಸರ್ಕಾರ ಬಂದ ಮೇಲೆ ಹೆಚ್ಚಿನ ರೀತಿಯಲ್ಲಿ ಅನುದಾನ ಕೊಟ್ಟರೂ ಕೂಡ ನಮ್ಮದು ವಿಶಾಲವಾದಂಥ ಒಂದು ಕ್ಷೇತ್ರ. ಎಲ್ಲರೂ ಕೊಟ್ಟಾರೆ, ಎಲ್ಲ ಕ್ಷೇತ್ರಗಳಲ್ಲಿ ಶಾಸಕರುಗಳಿಗೆ ಕೊಟ್ಟ ರೀತಿಯಲ್ಲೇ ನಮಗೂ ಕೂಡ ಅನುದಾನ ಕೊಡ್ತಾರೆ. ಆದರೆ ನಮ್ಮದು ಸುಮಾರು 4.5 ಲಕ್ಷ ಮತದಾರರು ಇರ್ತಕ್ಕಂಥ ಒಂದು ಪ್ರದೇಶ ನಮ್ಮ ಕಾನ್ಸ್ಟಿಟ್ಯೂನ್ಸಿ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನಂತ ಹೇಳಿದ್ರೆ 2 ಲಕ್ಷ, 2.25 ಲಕ್ಷ, 2.5 ಲಕ್ಷ ಇಷ್ಟು ವೋಟರ್ಸ್ ಇರ್ತಾರೆ. ಆದರೆ ನಮ್ಮಲ್ಲಿ 4.5 ಲಕ್ಷ ಮತದಾರರಿರೋದ್ರಿಂದ ನಮ್ಮದು ವಿಶಾಲವಾದಂಥ ಒಂದು ರೆವಿನ್ಯೂ ಪ್ರದೇಶ ಆಗಿರೋದ್ರಿಂದ ನಮಗೆ ಎಲ್ರಿಗೂ ಕೊಟ್ಟ ರೀತಿಯಲ್ಲೇ ನಮಗೂ ಕೂಡ ಅನುದಾನ ಅಷ್ಟೇ ಕೊಡ್ತಾರೆ. ಆದರೆ ಹೆಚ್ಚಿನ ರೀತಿಯಲ್ಲಿ ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಡಾಂಬರೀಕರಣ ಇರ್ಬೋದು, ಕಾಂಕ್ರೀಟೀಕರಣ ಇರ್ಬೋದು, ಮತ್ತು ನಮ್ಮ ಬೋರ್ವೆಲ್ ಹಾಕ್ಸೋದಿರ್ಬೋದು, ಎಲ್ಲನೂ ಕೂಡ ಮಾಡಿದ್ದೀವಿ. ಅದು ಕೂಡ ಎಷ್ಟೇ ಮಾಡಿದ್ರೂ ಕೂಡ ಸಮಸ್ಯೆ ಹರಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಇಂದಿನ ದಿನಗಳಲ್ಲಿ ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿತ್ತು, ಶಾಂತಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ. ಮುಂದಿನ ದಿನಗಳಲ್ಲಿ ಇದು ಗ್ರಾಮ ಪಂಚಾಯತಿಯಾಗಿ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಇದು ಏನಾಗುತ್ತೆ ಅಂತ ಹೇಳಿದ್ರೆ BBMP ವ್ಯಾಪ್ತಿಗೆ ಸೇರ್ಪಡೆ ಆಗ್ತದೆ, ನಗರ ಪಾಲಿಕೆ ಆಗ್ತದೆ. ಆಗ ನೀವು ಯಾರನ್ನೂ ಏನು ಕೇಳಬೇಕಾಗಿಲ್ಲ. ಇಲ್ಲಿ ಚುನಾವಣೆ ಆಗದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಹೆಚ್ಚಿನ ಅನುದಾನ ವಾರ್ಡ್ ಬರ್ತದೆ. ಇವಾಗ ಏನಾಗಿದೆ, ಗ್ರಾಮ ಪಂಚಾಯತಿ ವಾರು ಅನುದಾನ ಬರಲ್ಲ, ಇಡೀ ಕ್ಷೇತ್ರವಾರು ಬಂದಂಥ ಸಂದರ್ಭದಲ್ಲಿ ಅದನ್ನು ನಾವು ಗ್ರಾಮ ಪಂಚಾಯತಿಗಳಲ್ಲಿ ತುಂಬ ಹದಗೆಟ್ಟಿರ್ತಕ್ಕಂಥ ರಸ್ತೆಗಳಿಗೆ ಅನುಕೂಲ ಆಗಲಿ ಮತ್ತು ಜನಸಾಮಾನ್ಯರು ಓಡಾಡುವಂಥ ರೀತಿಯಲ್ಲಿ ಚೆನ್ನಾಗಿ ಮಾಡಿಕೊಡ್ಬೇಕು ಅಂತೇಳಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿಕೊಂಡೇ ಬಂದಿದ್ದೀವಿ. ಆದರೆ ಎಲ್ಲ ರಸ್ತೆಗಳು ಕೂಡ ಮುಗಿಸ್ಲಿಕ್ಕೆ ಸಾಧ್ಯ ಆಗಿದೆ. ಮುಂದಿನ ದಿನಗಳಲ್ಲಿ BBMP ಮಿನಿ ನಗರ ಪಾಲಿಕೆ ಅಂದರೆ ಮಿನಿ ಕಾರ್ಪೊರೇಷನ್ನು ನಮ್ಮ ಭಾಗ, ನಮ್ಮ ಆನೇಕಲ್ಲೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ನಗರ ಪಾಲಿಕೆ ಆದಂಥ ಸಂದರ್ಭದಲ್ಲಿ ನಮ್ಮದೇ ಒಂದು ಕಾರ್ಪೊರೇಷನ್ ಆಗ್ತದೆ. ಇವತ್ತೇನು ಕೂಡ್ಲೂರ್ಗೂ ಕೂಡ ಬೆಂಗಳೂರು ಸೌತ್ ಕಾರ್ಪೊರೇಷನ್ ಏನಿದೆ ಅದು ಬಿಟ್ಟರೆ ನಮ್ಮ ಆನೇಕಲ್ ಕ್ಷೇತ್ರದ ವ್ಯಾಪ್ತಿನಲ್ಲಿ ಇದೇ ಸಪ್ರೇಟಾಗಿ ಒಂದು ಕಾರ್ಪೊರೇಷನ್ ಆಗ್ತದೆ. ಅದಕ್ಕೆ ಹೆಚ್ಚಿನ ಒಂದು ಸರ್ಕಾರದಿಂದ ಅನುದಾನ ಬರ್ತದೆ. ಆ ಅನುದಾನ ಮತ್ತು ಅದರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಸಂಪನ್ಮೂಲ ಎರಡೂ ಕೂಡ ಸೇರಿಕೊಂಡ್ರೆ ನಮ್ಗೆ ಯಾವುದೇ ರೀತಿಯಾದ ಕೂಡ ಅನುದಾನದ ಕೊರತೆ ಆಗಲ್ಲ. ಆ ಸಂದರ್ಭದಲ್ಲಿ ಎಲ್ಲನೂ ಕೂಡ ಎಲ್ಲ ರಸ್ತೆಗಳು ನೀವೇನು ಹೇಳಿದಿರಿ, ಎಲ್ಲ ರಸ್ತೆಗಳು ಡ್ರೈನೇಜ್ ಇರ್ಬೋದು, ಕಾಂಕ್ರೀಟ್ ಇರ್ಬೋದು, ಮತ್ತು ಬೋರ್ವೆಲ್ ನೀರಿನ ಸಮಸ್ಯೆ ಇರ್ಬೋದು, ಎಲ್ಲನೂ ಕೂಡ ಪ್ರಾಬ್ಲಮ್ಮು ಸಾಲ್ವ್ ಆಗ್ತದೆ. ನಾವು ಪಂಚಾಯತಿ ಇರಬೇಕು ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಿದ್ವಿ. ಆದರೆ ಪಂಚಾಯತಿ ಇರೋದ್ರಿಂದ ಯಾವುದೇ ರೀತಿಯಾದಂಥ ಶಾಶ್ವತವಾದಂಥ ಒಂದು ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರನೇ ನಾವು ಇದನ್ನು BBMPಗೆ ಸೇರಿಸಿ ಅದರಿಂದ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ ಅಂತೇಳಿ ಪ್ರಯತ್ನವನ್ನು ಪಟ್ಟಿದ್ದೀವಿ. ಅದು ಮೊನ್ನೆ ತಾನೇ ಒಂದು ನೋಟಿಫಿಕೇಷನ್ ಆಗಿದೆ. ಆ ನೋಟಿಫಿಕೇಷನ್ಗೆ ಸರ್ಕಾರದಿಂದ ಎಲೆಕ್ಷನ್ ಕಮಿಷನ್ಗೆ ಒಂದು ಸರ್ಕಾರದಿಂದ ನೋಟ್ ಕೊಟ್ಟಿದ್ದಾರೆ. ಇದು BBMP ವ್ಯಾಪ್ತಿಗೆ ಸೇರಿಸ್ಕೊಳ್ತಾ ಇದ್ದೀವಿ, ನೀವು ಪಂಚಾಯತಿ ಎಲೆಕ್ಷನ್ಗೆ ನೋಟಿಫಿಕೇಷನ್ ಮಾಡಿಬಿಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನೇ ಖುದ್ದಾಗಿ ಭೇಟಿ ಮಾಡಿ ಅವ್ರ ಕಡೆಯಿಂದ ಚೀಫ್ ಸೆಕ್ರೆಟರಿಗೆ ಹೇಳಿಸಿ
ಚೀಫ್ ಸೆಕ್ರೆಟರಿ ಅವರು ಎಲೆಕ್ಷನ್ ಕಮಿಷನರ್ಗೆ ಪಂಚಾಯತ್ ಎಲೆಕ್ಷನ್ ಬೇಡ ಅಂತೇಳಿ ನೋಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಚುನಾವಣೆ BBMP ಚುನಾವಣೆ ಮಾತ್ರ ಆಗ್ತದೆ, ಗ್ರಾಮ ಪಂಚಾಯತ್ ಚುನಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಇದು ಗ್ರಾಮ ಪಂಚಾಯತಿ ಥರ ಇಲ್ಲ, ಗ್ರಾಮಗಳಲ್ಲಿ ಎಲ್ಲೂ ಕೂಡ ಇಲ್ಲ. ಇದೆಲ್ಲನೂ ಕೂಡ ನಗರ ಪ್ರದೇಶವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗಿಬಿಟ್ಟಿದೆ. ಆಮೇಲೆ ಭಾರತ ಜೋಡೋ ಸಂಘಗಳು ಎಲ್ಲ ಯುವಕರು ಕೂಡ ಕನಿಷ್ಠ ಪಕ್ಷ 10 ಲಕ್ಷ ರೂಪಾಯಿ ಒಂದು ಸಂಘಕ್ಕೆ ಕೊಡ್ತಾರೆ. ನೀವು ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಒಂದು 3, 4, 5 ಸಂಘ ಮಾಡ್ಬೋದು. ಅದು ವರ್ಷಕ್ಕೆ 10 ಲಕ್ಷ ರೂಪಾಯಿ ಕೊಡ್ತಾರೆ. ನೀವು ಕಾರ್ಯಕ್ರಮಗಳು ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ಬೋದು. ಪ್ರಾರಂಭ ಮಾಡಿ ನಿಮ್ಮ ಒಂದು ಭಾಗದಲ್ಲಿ ಯುವಕರನ್ನು ಸಂಘಟನೆ ಮಾಡಿಕೊಂಡು ಆ ಸಂಘಟನೆ ಮಾಡೋದ್ರ ಮುಖಾಂತರ ನಿಮ್ಮ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೋಬೋದು. ಅದನ್ನು ಕೂಡ ಭಾರತ್ ಜೋಡೋ ಸಂಘಗಳನ್ನು ನಿಮ್ಮ ಗ್ರಾಮಗಳಲ್ಲಿ, ಅದು ಪಂಚಾಯತಿಗೆ ಹೋದರೆ ಪಂಚಾಯತಿನಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ ಯಾವ ರೀತಿ ಸಂಘ ಮಾಡೋದು ಅಂತೇಳಿ. ಅವರಿಗೆ ಒಂದೊಂದು ಸಂಘಕ್ಕೆ 10 ಲಕ್ಷ ರೂಪಾಯಿ ಸರ್ಕಾರದಿಂದ ಅನುದಾನ ಸಿಗುತ್ತೆ. ಅದನ್ನು ಕೂಡ ಉಪಯೋಗಿಸ್ಕೊಳ್ಳಿ. ಮತ್ತು ಈ ಯಾರ್ಯಾರಿಗೆ ಇವಾಗ ನಮ್ಮ ಗ್ಯಾರಂಟಿ ಯೋಜನೆಗಳು ಸರ್ಕಾರದಿಂದ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ, ಫ್ರೀ ಕರೆಂಟು, ಶಕ್ತಿ ಯೋಜನೆ, ಬಸ್ ಫ್ರೀಗಳು, ಮತ್ತು ನಮ್ಮ ಯುವಕರುಗಳಿಗೆ ಡಿಪ್ಲೊಮಾ ಮತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ 1,500 ರೂಪಾಯಿ 3,000 ರೂಪಾಯಿ ಬಿಟ್ಟು ಸ್ಟೈಪಂಡ್ ಕೊಡ್ತಾರೆ. ಇವೆಲ್ಲವೂ ಕೂಡ ಸರ್ಕಾರದ ಯೋಜನೆಗಳಿದ್ದಾವೆ. ನೀವು ಸರ್ಕಾರದ ಜೊತೆಯಲ್ಲಿ ಸ್ಪಂದಿಸಿ ನಿಮ್ಮ ಒಂದು ಅನುಕೂಲಗಳನ್ನು ಪಡ್ಕೊಳ್ಳಿ. ಇವೆಲ್ಲ ಮಾಡ್ತಾ ಇರೋದು ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ. ಇವತ್ತು 2,000 ರೂಪಾಯಿ ತಗೊಳ್ತಾ ಇರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ಥಿತಿವಂತರು ಕೂಡ ತಗೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ಅವರಾಗ ನಮ್ಗೆ ಬೇಡ ಅನ್ನಬೇಕು, ಬೇಡ ಅಂತ ಯಾರು ಹೇಳಲ್ಲ. 2,000 ರೂಪಾಯಿ ಬಂದರೆ ಬರಲಿ ಬಿಡು ಅಂದ್ಬಿಟ್ಟು ಅದನ್ನು 2,000 ರೂಪಾಯಿ ಕೂಡ ತಗೋತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಇವತ್ತು ನಿಮಗೆ ಅದರ ಅನುಕೂಲ ಆಗ್ತಾ ಇದೆ. ಬಡವರಿಗೆ ವಿಶೇಷವಾಗಿ ಕನಿಷ್ಠ ಪಕ್ಷ ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ ಮತ್ತು ನಮ್ಮ ಫ್ರೀ ಕರೆಂಟ್ ಇಷ್ಟೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಕನಿಷ್ಠ ಪಕ್ಷ ತಿಂಗಳಿಗೆ ಒಂದು ಮನೆಗೆ ಸರ್ಕಾರದಿಂದ 6,000 ರಿಂದ 7,000 ರೂಪಾಯಿ ಫ್ರೀಯಾಗಿ ಹೋಗ್ತಾ ಇದೆ. ಅಷ್ಟೆಲ್ಲ ನಾವು ಸರ್ಕಾರದಿಂದ ಕೊಟ್ಟರೂ ಕೂಡ ನಿಮಗೆ ಇಂಥ ಯೋಜನೆಗಳು ಕೂಡ ನಿಮಗೆ ಸಿಗ್ತಾ ಇದ್ದಾವೆ. ಮತ್ತು ರಸ್ತೆಗಳು ಕೂಡ ನಾವು ಮಾಡ್ತಾ ಇದ್ದೀವಿ. ಒಂದೇ ಸಾರಿ ಮಾಡಲ್ಲ. ಇವಾಗ ಏನೇನು ಅರ್ಜಿ ಕೊಟ್ಟಿದ್ರೆ ಅದನ್ನೆಲ್ಲನೂ ಕೂಡ ನಾವು ಸೇರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಹಂತವಾಗಿ ಮಾಡ್ತೇವೆ. ಈ ಕಾರ್ಯಕ್ರಮವನ್ನು ನಮ್ಮೆಲ್ಲ ಮುಖಂಡರು, ನಮ್ಮ ಮಧು ಮತ್ತು ಅವ್ರ ಸಹೋದರ ಮತ್ತು ನಮ್ಮ ರಘು ಎಲ್ಲ ಮುಖಂಡರುಗಳು ಕೂಡ ಸೇರಿ, ಶಂಕರಪ್ಪನ ಯಾರು ಕೂಡ ಅನಿತಾ ಬಾಸ್ಪಡಿ ಎಲ್ಲರ ಹೆಸರು ವಜ್ರಪ್ಪನವರಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದಿರಿ. ನಾನು ಗುದ್ಲಿ ಪೂಜೆಗೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಅಟ್ಲೀಸ್ಟ್ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ನಮ್ಮ ಮುಖಂಡರುಗಳು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಕರೆದಿದ್ದಾರೆ. ಅದಕ್ಕೋಸ್ಕರ ಬಂದಿದ್ದೀವಿ. ಎಲ್ಲರ ಸಹಕಾರ ಇದೇ ರೀತಿಯಾಗಿರಲಿ. ನೀವೇನು ಹೇಳಿದ್ದೀರ ಎಲ್ಲನೂ ಕೂಡ ಹಂತವಾಗಿ ಮಾಡ್ತೀನಿ ಅಂತ ಹೇಳ್ತಾ, ಬೋರ್ವೆಲ್ಲು ಕೂಡ ಹಾಕ್ಸ್ಕೊಡ್ತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಸುಮಾರು ಈ 4-5 ಲೇಔಟ್ಗಳಿದ್ದಾವೆ ಇಲ್ಲಿ. KR ಲೇಔಟು, ಅಮೃತ ಲೇಔಟು, ಒಂದು ಇನ್ನೂ 4-5 ಲೇಔಟ್ಗಳಿದ್ದಾವೆ. ಈ ಲೇಔಟ್ಗಳಿಗೆ ಏನಂತ ಹೇಳಿದ್ರೆ ಕಾಂಕ್ರೀಟ್ ರಸ್ತೆನೇ ಇರಲಿಲ್ಲ ಮೊದಲು. ಒಂದು ರಸ್ತೆನೆಲ್ಲ ಮಣ್ಣು ರಸ್ತೆಗಳಿತ್ತು.
ನಾವು ಶಾಸಕರಾದ ಮೇಲೆ ಹಂತವಾಗಿ ಈ ರಸ್ತೆಗಳಿಗೆ ಕಾಂಕ್ರೀಟ್ ಹಾಕ್ಸ್ಕೊಂಡು ಬರ್ತಾ ಇದ್ದೀವಿ. ಮೊನ್ನೆ ನಾವು ಈ ಕಾಂಕ್ರೀಟ್ ರಸ್ತೆ ಸುಮಾರು ಒಂದು 700 ಮೀಟ್ರು ಮೊನ್ನೆ ಶಾಂಕ್ಷನ್ ಆಗಿತ್ತು. ಅದಕ್ಕೆ ಗುದ್ಲಿ ಪೂಜೆ ಕಾರ್ಯಕ್ರಮ ಬಂದಿರಲಿಲ್ಲ. ಅದಕ್ಕೋಸ್ಕರ ನಮ್ಮ ಮುಖಂಡರೆಲ್ಲರೂ ಕೂಡ ಸೇರಿ ಇದಕ್ಕೊಂದು ಅಭಿಮಾನ ದಿನ ಮಾಡಬೇಕು ಅಂತೇಳಿ ನಮ್ಮನ್ನು ಕರೆಸಿ ಇವತ್ತು ಅಭಿನಂದನಾ ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನೂ ಅನೇಕ ರಸ್ತೆಗಳು ಇವತ್ತು ಡಾಂಬರೀಕರಣ ಮತ್ತು ಕಾಂಕ್ರೀಟೀಕರಣ ಆಗಬೇಕು, ಮತ್ತು ಡ್ರೈನೇಜ್ ಸಿಸ್ಟಮ್ ಇದೆ, ನೀರಿನ ಸಮಸ್ಯೆ ಇದ್ದಾವೆ. ಇವೆಲ್ಲನೂ ಕೂಡ ಮುಕ್ತಿ ಆಗಬೇಕು ಅಂತ ಹೇಳಿದ್ರೆ ಈ ಭಾಗ ಎಲ್ಲನೂ ಕೂಡ BBMP ವ್ಯಾಪ್ತಿಗೆ ಸೇರಿಸಬೇಕು ಅಂತೇಳಿ ಮಿನಿ ಕಾರ್ಪೊರೇಷನ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದಾದರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಸರ್, ಅಧಿವೇಶನ ಪ್ರಾರಂಭ ಆಗಿದೆ ಸರ್, ಸಾಕಷ್ಟು ರಸ್ತೆ ಸಮಸ್ಯೆಗಳು. ಅದೇ ಎಲ್ಲ ರಸ್ತೆಗಳು ಆಲ್ಮೋಸ್ಟ್ ಎಲ್ಲನೂ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಆಗಿ ಎಲ್ಲ ರಸ್ತೆಗಳು ಮಾಡ್ತೀವಿ. ಇವತ್ತು ನಮ್ಮ ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಂಥ ನಮ್ಮ ಚೂಡಸಂದ್ರ ಗ್ರಾಮದ ಅಕ್ಕಪಕ್ಕ ಇರುವಂಥ ಈ ಬಡಾವಣೆಗಳು, KR ಬಡಾವಣೆ, GR ಹೋಮ್ಸು, ರಾಜೀವ್ ಲೇಔಟು, ಸೊ ಈ ಥರ ಈ ಬಡಾವಣೆಗಳು ಇಲ್ಲಿ ಇವತ್ತು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ರಸ್ತೆಗೆ ಕಾಂಕ್ರೀಟ್ ರಸ್ತೆಗಳು ಮತ್ತು ಈ ಕಾಂಕ್ರೀಟ್ ಇವು ಡ್ರೈನ್ಗಳು. ಸೊ ಈ ರೀತಿ ಈ ಭಾಗದಲ್ಲೆಲ್ಲ ತುಂಬ ಹದಗೆಟ್ಟೋಗಿತ್ತು. ಇಲ್ಲೆಲ್ಲ ಓಡಾಡೋಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು. ಸೊ ಇಲ್ಲಿ ನಿವಾಸಿಗಳು ಭಾಳ ತೊಂದರೆ ಪಟ್ಟಿದ್ರು ಓಡಾಡಬೇಕು ಅಂತಂದು. ಸೊ ಈ ಒಂದು ಸಮಸ್ಯೆ ಹಲವಾರು ದಿನಗಳಿಂದ ಈ ಭಾಗದ ನಮ್ಮ ಮೆಂಬರ್ಗಳಾದಂಥ ಮಧು ಮತ್ತು ಮದನ್ನು ಮತ್ತು ಹರೀಶು, ರಘು, ಮೋಹನ್ನು, ಸೊ ಇವರೆಲ್ಲ ಬಂದು ನಮ್ಮ MLA ಅವ್ರ ಹತ್ರ ಈ ಥರ ಇದೆ, ನೀವೇನಾದರೂ ಮಾಡಿ ಅದಕ್ಕೆ ವಿಶೇಷವಾಗಿ ಅನುದಾನ ಕೊಟ್ಟು ಆ ಬಡಾವಣೆಗಳು ಜನ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನಮ್ಮ ಮಾನ್ಯ ಶಾಸಕರು ಈ ಕಡೆ ಎಲ್ಲ ವಿಶೇಷವಾಗಿ ಆಸಕ್ತಿ ವಹಿಸಿ ಈ ಬಡಾವಣೆಗಳ ಅಭಿವೃದ್ಧಿಗೆ 20 ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಬಿಡುಗಡೆ ಮಾಡಿದ ಪ್ರಯುಕ್ತ ಸೊ ಇವತ್ತು ಎಲ್ಲ ರಸ್ತೆಗಳು ಇಲ್ಲಿ ಕಾಂಕ್ರೀಟ್ ರಸ್ತೆಗಳಾಗಿ ಚೆನ್ನಾಗಿ ಕಾಣ್ತಿದ್ದಾವೆ. ನೋಡೋಕ್ಕೆ ಹೇಳಬೇಕು ಅಂದರೆ ಭಾಳ ಸಂತೋಷ. ಸೊ ಈ ಸಂದರ್ಭದಲ್ಲಿ ಮಾನ್ಯ ನಮ್ಮ ಜನಪ್ರಿಯ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮತ್ತು ಅದೇ ರೀತಿ ಈ ಭಾಗದ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಇದ್ದಾರೆ. ಮಧು, ಮದನ್ನು, ರಘು, ನಮ್ಮ ಮೋಹನ್ನು ಮತ್ತು ಹರೀಶ್, ನಮ್ಮ ವಜ್ರಪ್ಪನವರು, ಇವ್ರಿಗೆಲ್ರಿಗೂ ನಾವು ಈ ಸಂದರ್ಭದಲ್ಲಿ ಇಲ್ಲಿ ನಾವು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಯಾಕೆಂತಂದರೆ ಜನಪ್ರತಿನಿಧಿಗಳಾಗಿ ಆ ಕೆಲಸ ಮಾಡಿಸೋದಿದೆಯಲ್ಲ ಅದು ತುಂಬ ಮುಖ್ಯ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇವರು ಈ ಭಾಗದ ಬಡಾವಣೆಗಳಲ್ಲಿ ಕಾಂಕ್ರೀಟ್ ರಸ್ತೆಗಳು ಮಾಡಿಸಿ, ಕಾಂಕ್ರೀಟ್ ಡ್ರೈನೇಜ್ಗಳು ಮಾಡಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೇನೆ. ಈ ದಿನ ನಮ್ಮ ಜನಪ್ರಿಯ ಶಾಸಕರು ಬಿ ಶಿವಣ್ಣವರು ಒಂದು ಅಭಿವೃದ್ಧಿ ಕಾರ್ಯಕ್ರಮ ಕುರಿತು ಹಾಗೂ ಕಾಮಗಾರಿಗಳ ಉದ್ಘಾಟನೆಗೆ ಆಗಮಿಸಿದ್ದಾರೆ. ಸತತ 15 ವರ್ಷದಿಂದ ನಮಗೆ ಶಿವಣ್ಣವರು ಈಗ ಒಂದು ಗ್ರಾಮಕ್ಕೆ 18 ಕೋಟಿಗೂ ಹೆಚ್ಚು ಅನುದಾನವನ್ನು ನೀಡಿದ್ದಾರೆ. ಅದಕ್ಕೆ ಮೀಡಿಯಾ ಮಿತ್ರರೇ ನೀವೇ ಸಾಕ್ಷಿ, ನಾನು ಹೇಳೋದಕ್ಕಿಂತ ನೀವೇ ಸಾಕ್ಷಿ. ಈ ಗ್ರಾಮ 15 ವರ್ಷದ ಹಿಂದೆ ಯಾವುದೇ ಒಂದು ಕಾಂಕ್ರೀಟ್ ಡ್ರೈನೇಜ್ ಒಂದು ಸುಸರ್ಜಿತ ವ್ಯವಸ್ಥೆ ಇಲ್ಲದಿದ್ದಂತಹ ಗ್ರಾಮವಾಗಿ ಕೊನೆಯ ಆನೇಕಲ್ ತಾಲೂಕಿನ ಬಾರ್ಡ್ರಲ್ಲಿ ಇತ್ತು ನಮ್ಮ ಗ್ರಾಮ. ಶಿವಣ್ಣವರು ನಿಂತ್ಕೊಂಡು ಗೆದ್ದಾದ ಮೇಲೆ 2 ವರ್ಷಗಳ ಕಾಲ ಈ ಗ್ರಾಮಕ್ಕೆ ಏನೂ ಆಗಿಲ್ಲ. ಯಾಕಂದರೆ ನಮ್ಮ ನಾಯಕರಿಗೂ ಅದು ಹೊಸ ಅನುಭವ ಏನೋ ನಮಗೂ ಗೊತ್ತಾಗಿಲ್ಲ, ನಾವು ಕೇಳಿ ನಂತರ ನಮಗೆ ಕೇಳಿದಾಗೆಲ್ಲ ಅನುದಾನ ಕೊಟ್ಟು ನಮ್ಮ ಗ್ರಾಮನ ಇವತ್ತೂ ಒಳ್ಳೆ ಗ್ರಾಮವಾಗಿ ಪರಿವರ್ತನೆ ಮಾಡಿದ್ದಾರೆ. ಪ್ರತಿ ಒಂದು ಬಡಾವಣೆಯಲ್ಲೂ ನಿವಾಸಿಗಳಿದ್ದಾರೆ, ನನ್ನ ಪಕ್ಕದಲ್ಲಿದ್ದಾರೆ. ಪ್ರತಿ ಬಡಾವಣೆಯಲ್ಲೂ 80ಕ್ಕೂ ಅಧಿಕ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳ ಕಾರ್ಯಗಳಾಗಿದೆ. ಕಾಂಕ್ರೀಟ್ ರಸ್ತೆ, ಡ್ರೈನೇಜ್ ರಸ್ತೆ ಇವೆರಡೂ ಮಸ್ಟ್ ಆ್ಯಂಡ್ ಶುಡ್ 80% ಆಗಿದೆ. ನಮ್ಮ ಶಾಸಕರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಾನು ಶಾಂತಿಪುರ ಗ್ರಾಮ ಪಂಚಾಯತಿನ 2ನೇ ಸಾರಿ ಸದಸ್ಯನಾದ ಮೇಲೆ ನನಗೆ ನಮ್ಮ ಶಾಸಕರು ನಮ್ಮ ಮನೆ ಮಗ ಅಂತ ಹೇಳಿ ನಾನು ಕೇಳಿದಾಗೆಲ್ಲ ನಮ್ಮ ಚೂಡಸಂದ್ರ ಗ್ರಾಮಕ್ಕೆ ಅನುದಾನ ಕೊಟ್ಟಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮ ಪರವಾಗಿ ಹಾಗೂ ಈ ಒಂದು ಚೂಡಸಂದ್ರ ಗ್ರಾಮದ ಎಲ್ಲ ನಿವಾಸಿಗಳ ಪರವಾಗಿ ಅವರಿಗೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಅದೇ ರೀತಿಯೇ ಮುಂದಿನ ದಿನಗಳಲ್ಲೂ ಸಹ ಈ ಗ್ರಾಮವನ್ನು ನಾನು ಹೆಚ್ಚಿನ ಅಭಿವೃದ್ಧಿ ಪಡಿಸ್ತೀನಿ ಅಂತ ಈಗಾಗಲೇ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂತೆ ನಡೆದಂತೆ ನುಡಿದಂತೆ ನಡೆಯುವಂತಹ ಮಹಾನಾಯಕರು. ನಮಗೆ ಈ ಒಂದು ನಾಯಕರು ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿರೋದು ತುಂಬ ಪುಣ್ಯ, ಹೆಮ್ಮೆ. ಯಾಕಂದರೆ ನಾವು ಬಹುಶಃ ಲಾಸ್ಟ್ ಟೈಮ್ ನಾವು ಒಬ್ಬ ನಾಯಕರನ್ನ ಗುರುತಿಸೋಕ್ಕಾಗದಿರೋ ಕೈ ಬಿಟ್ಟಾಗ ಇದುವರೆಗೂ ಆ ನಾಯಕರು ಏನೂ ಸಹ ಮಾಡಿಲ್ಲ MP ಅವರು. ಆದರೆ ನಮ್ಮ MP ಅವರು ನಮ್ಮ MLA ಅವರು ಒಂದಾಗಿದ್ದರೆ ಇವತ್ತು ಇನ್ನೂ ಹೆಚ್ಚಿನ ಅನುದಾನ ಸಿಗ್ತಾಯಿತ್ತು, ಕಾವೇರಿ ನೀರು ಸಿಗ್ತಾಯಿತ್ತು. ನಮ್ಮ ಜನ ತಪ್ಪು ಮಾಡಿದ್ರು ಅನಿಸುತ್ತೆ. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ನಾಯಕರನ್ನ ನಮ್ಮ ಜನ ಬಿಟ್ಕೊಡ್ಬಾರ್ದು. ಇದು ನಮ್ಮ ಎಲ್ಲ ಒಂದು ನಾಯಕರ ಒಂದು ಕೋರಿಕೆ.
ಇಂಥ ನಾಯಕರು ನಮಗಿರೋದು ಇನ್ನೂ ಹೆಚ್ಚಿನ ಅನುದಾನಗಳು ಸಿಗಲಿ. ಅದೇ ರೀತಿ ನಮ್ಮ ಗ್ರಾಮದ ಜನತೆಗೆ ಕುಂದುಕೊರತೆಗಳು ನಿವಾರಿಸಲಿ. ಬಿ ಶಿವಣ್ಣವರು ಆರೋಗ್ಯವಂತರಾಗಿ ಇನ್ನೂ ಹೆಚ್ಚಿನ ಕಾಲಗಳ ಇರಲಿ. ಶಾಸಕರಾಗಿ ಸಚಿವರಾಗಲಿ, ಸಚಿವ ಸ್ಥಾನ ಕೈ ತಪ್ಪಿರೋದ್ರಿಂದ ನಾವೆಲ್ಲ ಕಣ್ಣಲ್ಲಿ ನೀರು ಹಾಕಿದ್ದೀವಿ. ಬಹುಶಃ ನಮಗೆ ಸಂಬಂಧಿಕರಾದ್ರಿಂದ ಅದು ನಮಗೆ ಬಂತು. ಹಾಗಾಗಿ ನಮಗೆ ಅವರು ಸಚಿವರಾಗಿದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುದಾನ ತರ್ತಾಯಿದೆ. ಕಾವೇರಿ ನೀರನ್ನು ತರ್ತಾಯಿದೆ. ಈಗಲೂ ನನಗೆ 2 ಕೋಟಿಗೂ ಹೆಚ್ಚು ಅನುದಾನವನ್ನು ಇವತ್ತು ಕೊಟ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಈ ಪ್ರದೇಶ ಅಭಿವೃದ್ಧಿ ಹೊಂದಲು ಮುಖ್ಯ ಕಾರಣಕರ್ತರು ನಮ್ಮ ಶಾಸಕರಾದಂಥ ಬಿ ಶಿವಣ್ಣವರು. ಅವರಿಗೆ ಈ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ದಿನ ನಮ್ಮ ಚೂಡಸಂದ್ರ ಗ್ರಾಮಕ್ಕೆ ಮಾನ್ಯ ಶಾಸಕರು ಬಿ ಶಿವಣ್ಣನವರು ಸುಮಾರು 20 ಕೋಟಿಗೂ ಹೆಚ್ಚು ಅನುದಾನವನ್ನು ನಮ್ಮ ಗ್ರಾಮಕ್ಕೆ ಕಾಂಕ್ರೀಟ್ ಆಗಿರ್ಬೋದು, ಒಳಚರಂಡಿ ಯೋಜನೆ, ಇದಕ್ಕೆ ಶಾಸಕರ ಅನುದಾನದಲ್ಲಿ 20 ಕೋಟಿ ಅನುದಾನವನ್ನು ನೀಡಿ ಎಲ್ಲ ಕಾಮಗಾರಿಗಳ ವೀಕ್ಷಣೆಗೆ ಇವತ್ತು ನಮ್ಮ ಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಈ ಒಂದು ಕಾಮಗಾರಿಯನ್ನು ನಮ್ಮ ಗ್ರಾಮಕ್ಕೆ ತಂದಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯಗಳು ಅವರು ಈ ಕಾಮಗಾರಿ ನಮ್ಮ ಗ್ರಾಮಕ್ಕೆ ಈ ಥರ ರಸ್ತೆಗಳು ಬೇಕು, ಒಳಚರಂಡಿ ಯೋಜನೆ ಹಾಗೂ ವಿದ್ಯುತ್ ದೀಪಗಳು, ಈ ಯಾವುದೇ ಒಂದು ಮೂಲ ಸೌಕರ್ಯಗಳು ಗ್ರಾಮಕ್ಕೆ ಯಾವ ಮೂಲ ಸೌಕರ್ಯಗಳು ಬೇಕೋ ಆ ಸೌಕರ್ಯಗಳನ್ನು ನಮ್ಮ ಗ್ರಾಮಕ್ಕೆ ತಂದಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ನಾನು ಅಭಿನಂದನೆಗಳು ತಿಳಿಸ್ತೀನಿ. ಹಾಗೂ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ತಪ್ಪಿರೋದು ನಮಗೆಲ್ಲೋ ನಮ್ಮ ಕ್ಷೇತ್ರಕ್ಕೆ ಹೆಚ್ಚು ಹಿನ್ನಡೆಯನ್ನಾಗಿದೆ. ಅದು ಮುಂದಿನ ದಿನಗಳಲ್ಲಿ ನಮಗೆ ಅದು ವರವಾಗಿ ಪರಿಣಮಿಸುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಸಚಿವರಾಗೋದಂತೂ ಖಂಡಿತ. ಎಲ್ಲೋ ಈ ಬಾರಿ ಅವರಿಗೆ ಹಿನ್ನಡೆ ಆಗಿದೆ. ಮುಂದಿನ ದಿನಗಳ ಈ ತಪ್ಪು ಯಾವುದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಈ ತಪ್ಪನ್ನು ದಯವಿಟ್ಟು ಅವರು ಮಾಡಬೇಡಿ. ನಮ್ಮ ಕ್ಷೇತ್ರಕ್ಕೆ ಸಚಿವರು ಆಗಿ ತಪ್ಪಿರೋದ್ರಿಂದ ಎಲ್ಲೋ ಒಂದು ಅನುದಾನಗಳು ಸ್ವಲ್ಪ ಕೊರತೆಯಿಂದ ನಮ್ಮ ಕ್ಷೇತ್ರಕ್ಕೆ ಹಿನ್ನಡೆ ಆಗಿದೆ, ಅನುದಾನಗಳು ಹಿನ್ನಡೆ ಆಗಿದೆ. ಆದರೂ ಪರವಾಗಿಲ್ಲ, ಶಾಸಕ ಸ್ಥಾನದಲ್ಲೇ ಇನ್ನೂ ಹೆಚ್ಚು ಅನುದಾನಗಳು ಕೊಡಲಿ, ಎಲ್ಲ ಗ್ರಾಮಗಳಿಗೂ ಇದೇ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇರಲಿ ಅಂತ ನಾನು ಶಾಸಕರಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು.